ಇನ್ನು ಕೋಟಿ ಕುಬೇರ ಮಲಪ್ರಭಾ ಯೋಜನೆಯ ಎಂಜಿನಿಯರ್ ಅಶೋಕ್ ವಾಲ್ಸನ್ ಅಂತ ಹೇಳಿ ಈತ ಮಲಪ್ರಭಾ ಯೋಜನೆಯ ಎಂಜಿನಿಯರ್ ಇವರು. ಆದರೆ ಕೋಟಿ ಕುಬೇರ ಅಶೋಕ್ ವಾಲ್ಸನ್ ಬಳಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. 92,70,000 ಮೌಲ್ಯದ 1 kg 80 ಗ್ರಾಂ ಚಿನ್ನ, 3,96,000 ಮೌಲ್ಯದ 3.5 kg ಬೆಳ್ಳಿ, ಮನೆಯಲ್ಲಿ 1.5 ಲಕ್ಷ ನಗದು. ಇದೆಲ್ಲವೂ ಕೂಡ ಅವ್ರ ಮನೇಲಿ ಸಿಕ್ಕಿರೋದು. ಅಪಾರ ಪ್ರಮಾಣದ ಆಸ್ತಿ ಪತ್ರಗಳು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಳಗಾವಿಯ ರಾಮತೀರ್ಥ ನಗರದಲ್ಲಿರುವಂತಹ ಅಶೋಕ್ ಅವರ ಮನೆ, ಅದರ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಪತ್ತೆಯಾಗಿರೋದು. ನೋಡಿ, ಮನೆಯಲ್ಲಿ ಇಟ್ಕೊಂಡಿರೋದು ಇವೆಲ್ಲವೂ ಕೂಡ ಇವರು ಕೋಟಿ ಕುಬೇರ. ಬಟ್ ಕೆಲಸ ಮಾಡೋದೇನಂತ ಹೇಳಿದ್ರೆ ಮಲಪ್ರಭಾ ಯೋಜನೆಯ ಎಂಜಿನಿಯರ್. ತನ್ನ ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಮಾಡಿದರೆ, ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇವ್ರ ಮೇಲೆ ಆರೋಪ ಇತ್ತು. ಸೊ ಈ ಆರೋಪದ ಮೇಲೆಗೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಒಂದಷ್ಟು ಜನ ಅಧಿಕಾರಿಗಳ ನಿವಾಸಗಳ ಮೇಲೆ, ಕಚೇರಿಗಳ ಮೇಲೆ ಇವತ್ತು ದಾಳಿ ನಡೆಸಿದ್ರು. ಆ ಸಂದರ್ಭದಲ್ಲಿ ಅಶೋಕ್ ವಾಲ್ಸಂದ ಅವರ ನಿವಾಸದ ಮೇಲೂ ಕೂಡ ದಾಳಿ ನಡೀತು. ಆಗ ಅವ್ರ ಮನೆಯಲ್ಲೇ ಹತ್ತತ್ರ 92-93 ಲಕ್ಷ ಮೌಲ್ಯದ ಚಿನ್ನಾಭರಣ ಜೊತೆಗೆ ಬೆಳ್ಳಿ ಕೂಡ ಪತ್ತೆಯಾಗಿದೆ. 1.5 ಲಕ್ಷ ನಗದು ಕೂಡ ಇವ್ರ ಮನೆಯಲ್ಲಿ ಸಿಕ್ಕಿದೆ. ಬರೀ ಇದಿಷ್ಟೇ ಅಲ್ಲ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಮಾಡಿದ್ದಾರೆ ಅಂಥೇಳಿ ಅದರ ದಾಖಲೆ ಪತ್ರಗಳನ್ನು ಕೂಡ ಇವರು ಲೋಕಾಯುಕ್ತ ಅಧಿಕಾರಿಗಳು ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ.